ವ್ಲಾಗ್ಗೆ ಸ್ವಾಗತ. ಅಲ್ಲಿ ವೈಟ್ ಹೂವು ಆಗಿದೆ ನೋಡಿ, ಅದು ನಾಗಚಂಪ ಅಂತಾರೆ. ನೋಡಿ ಅಲ್ಲಿ ನನಗಿಷ್ಟು ದಿನ ಗೊತ್ತಾಗಲಿಲ್ಲ. ನನ್ನ ತಂಗಿ ಹತ್ರ ಹೇಳಿದೆ, ಇಲ್ಲಿ ವೈಟ್ ಹೂವು ಇದೆ, ಅದು ಏನು ಕೇಳಿದೆ. ಅದು ನಾಗಚಂಪ ಅಂತ ಹೇಳಿದ್ಲು. ಅದು ಹೇಗೆ ನಾಗಚಂಪ ಅಂತ ಕೇಳಿದೆ. ಅದರಲ್ಲಿ ಎಲೆಯಲ್ಲಿ ನಾನು ಇನ್ನೊಂದು ವಿಡಿಯೋದಲ್ಲಿ ಅದು ಎಲೆ ತೋರಿಸ್ತೀನಿ, ಇಲ್ಲಿಗ ಕಾಣಿಸ್ತಾ ಇಲ್ಲ. ಆ ಎಲೆ ಜೊತೆ ಮತ್ತು ಬೇರೆ ಹೂಗಳೆಲ್ಲ ಸೇರಿಕೊಂಡಿದೆ. ಈ ಕೊಂಬೆಗಳು ಮತ್ತು ಇದು ತೆಂಗಿನ ಗರಿ ಎಲ್ಲ ಹತ್ತಿರ ಇದೆ. ಅದಕ್ಕೆ ಈಗ ಸರಿಯಾಗಿ ಅದು ಕಾಣಿಸಲ್ಲ. ಇಲ್ಲಿ ಹೂ ಕೆಳಗಡೆ ಇದೆ. ಅದು ಇದು ನಾಗಚಂಪ ಅಂದರೆ ಅದು ಬಾಲ ಹಾವು ಥರ ಇರ್ತದೆ. ಅದ್ರ ಹೆಡೆ ಈ ಥರ ಇಲ್ಲಿ ಮಧ್ಯೆ ಇದ್ದೆ ನೋಡಿ, ಹೂದ ಕೆಳಗಿದೆ. ಅದು ಸರಿ ಕಾಣಿಸಲ್ಲ. ನಾನು ಇನ್ನೊಂದು ವಿಡಿಯೋದಲ್ಲಿ ಅದನ್ನು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ ಅಂತ. ಅದರ ಅಡ್ಡ ಬಡ್ಡ ಎಲ್ಲ ಬೇರೆ ಬೇರೆ ಗಿಡಗಳಿದೆ. ಅದ್ರ ಹೂವದ ಬುಡದಲ್ಲಿ ನೋಡಿ, ಅಲ್ಲಿ ಎಲೆ ಇದೆ ನೋಡಿ, ಅದು ಉದ್ದ, ಬಾಲ ಉದ್ದ ಇದೆ. ಅದರದ್ದು ತಲೆ ನಾಗರ ಹೆಡೆ ಥರ ಇದೆ ನೋಡಿ. ನಿಮಗೆ ಕಾಣಿಸಲ್ವೋ ಗೊತ್ತಿಲ್ಲ. ನಾನು ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ. ಇದು ತುಂಬ ದಿವಸದಿಂದ ನಾನು ನೋಡ್ತಿದ್ದೆ, ಒಂದು ವಿಡಿಯೋಲ್ಲ ಹಾಕಿದ್ದೆ ನಿಮಗಿದು. ನಾನು ಅದರ ಹೆಸರು ಗೊತ್ತಿಲ್ಲ ನನಗೆ, ಅದಕ್ಕೆ ನಾನು ಹೇಳೋಕ್ಕೆ ಹೋಗಲಿಲ್ಲ ನಿಮಗೆ. ನಾನು ಒನ್ ಮಂತ್ ಆಯಿತು ಇದು ನೋಡ್ತಾ ಇದ್ದೆ ನಾನು, ಇದು ಏನು ಹೂವು ಅಂತ ನನಗೆ ಗೊತ್ತಾಗಲಿಲ್ಲ. ಇದು ನಮ್ಮನೆ ಪಕ್ಕದಲ್ಲೇ ಇರೋದು, ನಮ್ಮ ಇದರಲ್ಲೇ ಇರೋದಿದು. ನನಗೇನು ಹೂವು ಅಂತ ನಿಮಗೆಲ್ಲರಿಗೂ ಗೊತ್ತಿರಬೇಕು. ಎಲ್ಲ ಕಡೆಯೂ ಇದೆ ಈ ಹೂವು. ಪ್ರತಿಯೊಂದು ಮನೆಯಲ್ಲೂ ಇರ್ತದೆ, ನಿಮ್ಮ ಮನೆಯಲ್ಲೂ ಇರಬೇಕು, ನನಗೆ ಗೊತ್ತಿಲ್ಲ. ನೀವು ನೋಡಿ, ಹೌದಿದು ನಾಗಚಂಪನೇ ಅಂತ. ಅದು ಈ ಥರ ಹೆಡೆ ಥರ ಇದೆ, ಬಾಲ ಥರನೇ ಇದೆ. ಅದಕ್ಕೋಸ್ಕರ ಹೇಳಿದ್ದು ನಾನು ನಾಗಚಂಪ ಅಂತ. ಎಲ್ಲರೂ ಹೇಳೋದು ಅದಕ್ಕೆ ನಾಗಚಂಪನೇ ಅಂತ ಹೇಳೋದಂತೆ. ನನಗೆ ಮಾತ್ರ ಗೊತ್ತಿದ್ದಿಲ್ಲ, ಇಷ್ಟು ದಿನ ತನಕನೂ ಗೊತ್ತಿಲ್ಲ ನನಗೆ. ಮೊನ್ನೆ ಹಾಗೆ ನನ್ನ ತಂಗಿ ಹತ್ರ ಕೇಳಿದಾಗ ಇನ್ನೊಂದು ಸಲ ಹೇಳ್ತಿದ್ದೀನಿ, ನನ್ನ ತಂಗಿ ಹೇಳಿದ್ದದು ನಾಗಚಂಪ ಅಂತ. ಕೆಲವೊಂದು ಹೂದ ಹೆಸರು ನನಗೆ ಗೊತ್ತಿಲ್ಲ, ಗೊತ್ತಿಲ್ಲದೇ ನಾನು ಶೂಟ್ ಮಾಡ್ತಾ ಇರ್ತೀನಿ. ಇದು ನನಗೆ ಗೊತ್ತಿದ್ದಿಲ್ಲ, ಆದರೆ ಶೂಟ್ ಮಾಡ್ತಿದ್ದೆ ಮೊನ್ನೆ. ಅದಕ್ಕೆ ಕೇಳಿದಾಗ ನನ್ನ ತಂಗಿ ಹಾಗೆ ಹೇಳಿದ್ಲು, ಅದು ನಾಗಚಂಪ ಅಂತ. ಅದಕ್ಕೆ ಇವತ್ತು ಆ ಹೂವನ್ನು ನಾನು ಇವತ್ತು ಶೂಟ್ ಮಾಡ್ತಾಯಿದ್ದೀನಿ ನೋಡಿ. ಇಲ್ಲಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡು, ಅದು ಮೇಲೆ ಹೀಗೆ ಹೋಗುತ್ತೆ, ತುಂಬ ಮೇಲೆ ಹೋಗುತ್ತೆ. ತುಂಬ ಮೇಲೆ ಹೋಗಿ ಅಲ್ಲಿ ಹೂವು ಅಳ್ಳೋದು, ಅದು ಕೆಳಗಡೆ ಅಳ್ಕೊಳ್ಳಲ್ಲ, ಅದು ತುಂಬ ಮೇಲಕ್ಕೆ ಹೋಗುತ್ತೆ. ಇದು ನಮ್ಮನೆ, ನಾನು ಮಾಡಿ ಮೇಲೆ ನಿಂತ್ಕೊಂಡು ತೆಗಿತಾ ಇದ್ದೀನಿ, ಇದು ವಿಡಿಯೋ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ. ಇಲ್ಲಿ ನಾನು ಇಲ್ಲಿಗೇ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ.